ಅಲ್ಲ, ಒಂದು ಹೆಣ್ಣು ಮಗಳಿಗೆ ಇಷ್ಟೊಂದು ಕಣ್ಣೀರು ಹಾಕಿಸಿ, ಆ ಹೆಣ್ಣು ಮಗುವನ್ನು ಮನೆಯಿಂದ ಹೊರಗಡೆ ಹಾಕಿಸಿ ಅವನಲ್ಲಿದ್ದರೆ ಅವನಿಗೆ ಬರ್ಕತ್ತಾಗ್ಬೋದಾ? ಗ್ಯಾರಂಟಿ ಆಗಲಿಕ್ಕಿಲ್ಲ. ಅಲ್ಲ, ಅಷ್ಟೊಂದು ದುರಾಸೆ ಇದ್ದರೆ ಸ್ವಂತ ಇದು ಮಾಡಿ ಕಟ್ಟಲಿಕ್ಕೇನು? ಅಲ್ಲ, ಅಲ್ಲಿ ವಾಸಿಸುವವರನ್ನು ಮನೆಯಿಂದ ಹೊರಗೆ ಹಾಕಿ ಅವನು ಆ ಮನೆಯಲ್ಲಿ ರಾಜನಾಗೆ ಮೆರಿಬೇಕಿದ್ರೆ ನೀವೊಂದು ಆಲೋಚನೆ ಮಾಡಿ, ಎಂಥ ತಾಯಿಗೆ ಹುಟ್ಟಿದವ ಅಂತೇಳಿ. ಅರ್ಥ ಆದರೆ ಅರ್ಥ ಆಗ್ಬೋದು. ಅಲ್ಲ, ಒಂದು ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿ ಅವರನ್ನು ಹೊಟ್ಟೆಗೆ ಊಟ ಇಲ್ಲದೆ ಇದು ಕಷ್ಟಪಡುವ ಹಾಗೆ ಮಾಡಿ ನಾನು ಗೆದ್ದೆ ಅಂತೇಳಿ ಅದೊಂದು ತೋರಿಸ್ತಾರಲ್ವ, ಎಂಥ ಥರದ ಗಂಡಸರವರಂತ ಗೊತ್ತಿಲ್ಲಪ್ಪ. ಏಸಿಗೆ ಇಲ್ಲ ಅಂದರೆ ಅಷ್ಟೊಂದು ಅನ್ಯಾಯ ಮಾಡಿ ಒಂದು ಸ್ವಲ್ಪ ಸಹ ಪರಿಜ್ಞಾನ ಇಲ್ಲದೆ ಹೇಗೆ ಜೀವನ ಮಾಡ್ತಾರೆ ನನಗಂತೂ ಗೊತ್ತಿಲ್ಲಪ್ಪ. ನನಗೆ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಜೀವನ ಮಾಡಿ. ಸ್ವಂತ ಒಂದು ಅಕ್ಕನನ್ನು, ಅಂದರೆ ಒಂದು ಅಕ್ಕ ಅಂತ ಬಿಡಿ, ಒಂದು ಮನೆಯಲ್ಲಿ ಯಾರೇ ವಾಸ ಇರುವ ಒಂದು ಹೆಣ್ಣು ಮಗುವನ್ನು ಮನೆಯಿಂದ ಹೊರಗೆ ಹಾಕಿ ನನ್ನದೇ ಅರಮನೆ ಅಂತೇಳಿ ಜೀವನ ಮಾಡ್ತಾರಲ್ವ, ಕಣ್ಣು ಮುಚ್ಚಿಕೊಂಡು ಒಳ್ಳೆದು ಊಟ ಮಾಡಲಿಕ್ಕೆ ಹೇಗೆ ಮನಸ್ಸು ಬರ್ತದೋ, ಒಳ್ಳೆ ನಿದ್ದೆ ಮಾಡಲಿಕ್ಕೆ ಹೇಗೆ ಮನಸ್ಸು ಬರ್ತದೋ ದೇವರಿಗೆ ಗೊತ್ತು. ಇಂತಹ ಒಂದು ಏಸಿಗೆ ಅವತ್ತೆಲ್ಲ ಗಂಡಸರೆಲ್ಲ ಎಂತ ಮಾಡ್ತಿದ್ರು, ಹೆಣ್ಣು ಮಕ್ಕಳಿಗೋಸ್ಕರ ಯುದ್ಧಕ್ಕೆ ಹೋಗ್ತಾಯಿದ್ರು, ಹೆಣ್ಣು ಮಕ್ಕಳಿಗೋಸ್ಕರ ಹೊರಗಡೆ ಹೋಗಿ ದುಡ್ಡು ತಂದು ಮನೆಯಲ್ಲಿ ಅಕ್ಕಂದಿರಿದ್ರೆ ಮನೆಯಲ್ಲಿರುವ ಗಂಡು ಮಕ್ಕಳು ಹೊರಗೆ ಹೋಗಿ ದುಡ್ಡು ತಂದು ಅವರಿಗೆ ಊಟ ಹಾಕ್ತಾಯಿದ್ರು. ಇದು ದುಡ್ಡು ತಂದು ಊಟ ಹಾಕೋದು ಅದು ಬೇರೆ ವಿಷಯ, ಅದಂತೂ ಒಂದು ದಿನ ಸಹ ಮಾಡಿರ್ಲಿಕ್ಕಿಲ್ಲ. ಇದು ನಾನೇ ಕೊಡ್ತಿದ್ದದ್ದು, ಹೊರಗಡೆ ಹೋಗಿ ದುಡ್ಡು ತಂದು ನಾನೇ ಅವನಿಗೆ ಗಂಟ್ಲಿಗೆ ಹಾಕ್ತಿದ್ದದ್ದು. ಅದು ಅದಂತೂ ಮತ್ತೆ ಹೇಳದೆ ಬೇಡ. ಮತ್ತು ಯುದ್ಧ ಎಲ್ಲ ಮಾಡಲಿಕ್ಕೆ ಇವನಿಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಮೊಬೈಲ್ ಹೊತ್ತುಕೊಂಡು ಕೂತ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಇರೋದು. ಅಲ್ಲಿ ಹೋಗಿ ಸ್ವಂತ ಮನೆಯಲ್ಲಿ ಆರಾಮದಲ್ಲಿ ಸೋಫಾದಲ್ಲಿ, ಅದು ನಾನು ದುಡ್ಡು ಕೊಟ್ಟ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಇದು ಮಾಡಿ ಮೊಬೈಲ್ ಹೊತ್ತಲಿಕ್ಕೆ ಮಾತ್ರ ಸಾಧ್ಯ ಉಂಟು ಅವನಿಗೆ, ಅಷ್ಟೇ ಹೊರತು. ಮತ್ತು ಇದು ಕೆಲಸಕ್ಕೆ ಹೋಗುವನು, ಅಲ್ಲಿ ಅವನಿಗೆ ಕುಡಲಿಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಅದೊಂದು ತಗೊಂಡು ಬರಲಿಕ್ಕೆ ಕೆಲಸಕ್ಕೆ ಹೋಗುವನು ಅಷ್ಟೇ ಹೊರತು ಬೇರೆ ಎಂಥ ಮಣ್ಣಂಗಟ್ಟೆ ಸಹ ಇಲ್ಲ. ಇಲ್ಲೇ ಇದ್ದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳದೊಂದು ಮದುವೆಯದ್ದು ಜವಾಬ್ದಾರಿ, ಇಲ್ಲ ಇದ್ದರೆ ಅವ್ರದ್ದು ಬಟ್ಟೆ ಕೊಡುವ ಜವಾಬ್ದಾರಿ, ಮತ್ತು ಚಿನ್ನ ಎಲ್ಲ ಮತ್ತೆ ಹೇಳೋದು ಬೇಡ, ಅದು ಸಹ ಒಂದು ಜವಾಬ್ದಾರಿ ಇಲ್ಲ. ಮತ್ತು ಅಂದರೆ ಯಾವ ಏಸಿಗೆಯ ಗಂಡು ಮಗು ಅಂತ ಹೇಳಲಿಕ್ಕೆ ಒಂದು ಎಂತ ಇರಬೇಕೆ ಅಂತ ಅರ್ಥ ಆಗೋದಿಲ್ಲಪ್ಪ, ದೇವರಿಗೆ ಗೊತ್ತು. ಅದಕ್ಕಿಂತ ಅವನನ್ನೊಂದು ಹೆಣ್ಣು ಮಕ್ಕಳು ಮಾಡಿದರೆ ಅವನಿಗೆ ಒಂದು 4 ಬಳೆ ಹಾಕಿ ಮನೆಯೊಳಗಾದರೂ ಕೂತ್ಕೊಳ್ಳಿಸ್ಬೋದಿತ್ತು. ನನ್ನ ತಲೆಯ ಮೇಲೆ ಬಂದು ಕೂತ್ಕೊಳ್ಳಿಕ್ಕಿಲ್ಲ ಆಯ್ತವ, ನನಗೆ ಚಿತ್ರ ಹಿಂಸೆ ಕೊಡಲಿಕ್ಕಿಲ್ಲ ಆಯ್ತಪ್ಪ. ಅವನ ಬದಲು ಒಂದು ಹೆಣ್ಣು ಮಗು ಹುಟ್ಟಿರ್ತಿದ್ರೆ ಒಂದು ಸ್ವಲ್ಪ ಮನೆಯ ಕೆಲಸ ಆದರೂ ಆಗ್ತಿತ್ತು. ನಾನು ಹೊರಗೆ ಹೋಗಿ ದುಡ್ಡು ತಂದು ಆಗ್ತಾಯಿದ್ದೆ, ಒಂದು ಗುಡಿಸುವ ಕೆಲಸ, ಒರೆಸುವ ಕೆಲಸ ಆದರೂ ಮಾಡ್ತಿದ್ದಪ್ಪ. ಹೆಣ್ಣು ಮಗುವೇ ಒಳ್ಳೆ ಇತ್ತ ಅಂತ ಕರ್ಮ ಕುಡುಕ ಮತ್ತು 4-5 ಜನ ಹುಡುಗಿಯರದ್ದು ಎಂತ ನೋಡಬೇಕು. ಏಸಿಗೆ ಎಲ್ಲದು ನೋಡಬೇಕು, ಮೆಸೇಜೆಲ್ಲ ನೋಡಬೇಕು. ಎಷ್ಟು ಒಂದೊಂದು ಹುಡುಗಿಯೆಲ್ಲ ಸಾಕಾಗೋದಿಲ್ಲ, ಮಸ್ತ್ ತುಂಬ ಹುಡುಗಿಯರೇ ಬೇಕು. ಅದರಲ್ಲಿ ಇದು ಬೇರೆ, ಗೌರವ ಬೇರೆ, ತುಂಬ ಜನರ ಹತ್ರ ಹುಡುಗಿಯರ ಹತ್ರ ಮಾತಾಡುವಾಗ ಎಂತ ಮಾಡಲಿಕ್ಕೆ ಆಗ್ತದೆ. ಹಾಗೆಂತ ಹೇಳಿ ಮನೆಯೊಳಗಿಂದ ಹೊರಗೆ ಹಾಕಿ ಆರಾಮದಲ್ಲಿ ನಿದ್ದೆ ಮಾಡ್ತಾರಲ್ವ, ಇಂಥ ಒಂದು ಗಂಡಸ್ತನ ಇಲ್ಲದ ಗಂಡಸನ್ನು ನೋಡಿರ್ಲಿಕ್ಕಿಲ್ಲ. ಯಾವುದೇ ಮನೆಯಲ್ಲಿರಲಿ, ಮನೆಯಿಂದ ಹೊರಗೆ ಹಾಕಿದ್ದು ನಾನು ನೋಡಿರಲಿಕ್ಕೆ ಇಲ್ಲ.